ಅಪುಡೋ ಎಪ್ಪುಡೋ ಇಪ್ಪುಡೋ ಇದೊಂದು ತೆಲುಗು ಸಿನಿಮಾ ರೀಸೆಂಟ್ ಆಗಿ ಕನ್ನಡ ಡಬ್ ಆಗಿ ಅಮೆಜಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದರಲ್ಲಿ ನಿಖಿಲ್ ಸಿದ್ಧಾರ್ಥ್ ಹಾಗೆ ರುಕ್ಮಿಣಿ ವಸಂತ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಬನ್ನಿ ಸಿನಿಮಾ ನೋಡಿದ ನನಗೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಾನು ಸಿನಿಮಾ ನೋಡೋಕ್ಕೆ ಮೈನ್ ಆಗಿ 2 ರೀಸನ್ ಇದೆ. ಒಂದು, ಇದು ನಿಖಿಲ್ ಅವರ ಸಿನಿಮಾ ಅಂತ, ಹಾಗೆ ಇನ್ನೊಂದು ಇದರಲ್ಲಿ ರುಕ್ಮಿಣಿ ವಸಂತ್ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆದರೆ ಸಿನಿಮಾ ಮಾತ್ರ ಲಿಟ್ರಲಿ ಅದೇ ಹಳೆ ರಾಡ್ ರಂಬೋಲಾ ಅಂತೀನಿ. ಸಿನಿಮಾದಲ್ಲಿ ಲವ್ ಸ್ಟೋರಿಯಲ್ಲಿ ಲವ್ ಇಲ್ಲ, ಕ್ರೈಮ್ ಥ್ರಿಲ್ಲರ್ಸಲ್ಲಿ ಥ್ರಿಲ್ಸ್ಗಳೇ ಇಲ್ಲ. ಇನ್ನು ಇದರ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದರೆ, ಸಿನಿಮಾದ ಹೀರೋ ಲಂಡನ್ನಲ್ಲಿ ಕಾರ್ ರೇಸರ್ ಆಗೋಕೆ ಅಂತ ಹೋಗಿರ್ತಾನೆ. ಹೀರೋ ಅಲ್ಲಿ ಅವನ ಫ್ರೆಂಡ್ ಜೊತೆ ಸೇರಿ ಒಂದು ಡೆಡ್ ಬಾಡಿಯನ್ನು ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದು ಒನ್ ನೈಟಲ್ಲಿ. ಆ ಡೆಡ್ ಬಾಡಿ ಯಾರ್ದು, ಆ ಡೆಡ್ ಬಾಡಿಗೆ ಇವನಿಗೆ ಇರೋ ಕನೆಕ್ಷನ್ ಏನು, ಹಾಗೆ ಇದರಲ್ಲಿ ಹೀರೋನ ಲವ್ ಸ್ಟೋರಿ ಹೇಗೆ ಇನ್ವಾಲ್ವ್ ಆಗುತ್ತೆ ಎಂಬುವುದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಅಂತ ಹೇಳೋದಾದ್ರೆ, ಹೊಸತನ ಅಂತ ಯಾವುದೂ ಇರಲಿಲ್ಲ. ಆದರೆ ಸಿನಿಮಾದ ಕಥೆಯನ್ನು ಮಲ್ಟಿಪಲ್ ಫ್ಲಾಶ್ ಬ್ಯಾಕ್ನಲ್ಲಿ ಹೇಳೋಕೆ ಟ್ರೈ ಮಾಡಿದ್ರು, ಯೂನಿಕ್ ಆಗಿದೆ ಅನಿಸ್ತು. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ರುಕ್ಮಿಣಿ ವಸಂತ್ ಹಾಗೆ ನಿಖಿಲ್ ಸಿದ್ಧಾರ್ಥ್ ನಡುವಿನ ಕೆಲವೊಂದು ಲವ್ ಸೀನ್ಸ್ಗಳು ತುಂಬಾ ಚೆನ್ನಾಗಿತ್ತು ಅನಿಸ್ತು. ಸಿನಿಮಾದಲ್ಲಿ ಇವೆರಡು ಪಾಯಿಂಟ್ ಬಿಟ್ರೆ ಮತ್ತೆಲ್ಲವೂ ಕೂಡ ಅಷ್ಟಕ್ಕಷ್ಟೇ ಅಂತೀನಿ. ಇನ್ನು ಇದರ ನೆಗೆಟಿವ್ ವಿಷಯಕ್ಕೆ ಬಂದರೆ, ಸಿನಿಮಾದ ಕತೆ ಒಂದು ಕಡೆ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಲವ್ ಸ್ಟೋರಿನೂ ಅಲ್ಲ, ಎರಡನ್ನು ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಮೈನ್ ಆಗಿ ಸಿನಿಮಾದ ಕಥೆಯಲ್ಲಿ ಸೀರಿಯಸ್ನೆಸ್ ಇಲ್ಲ, ಸ್ಟೋರಿಯಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಇಲ್ಲ, ತುಂಬಾ ಸೀನ್ಸ್ಗಳು ತುಂಬಾ ರೊಟೀನ್ ಆಗಿ ಇತ್ತು ಅನಿಸ್ತು. ಸಿನಿಮಾದಲ್ಲಿ ವಿಲನ್ಸ್ಗಳು ಸ್ಟ್ರಾಂಗ್ ಆಗಿ ಇರಲಿಲ್ಲ, ಕಾಮಿಡಿ ಅಂತೂ ವರ್ಕೇ ಆಗಿಲ್ಲ ಅಂತೀನಿ. ಇನ್ನು ಟೋಟಲ್ ಆಗಿ ಹೇಳೋದಾದ್ರೆ ಇದೊಂದು ಅಬೋ ಅವರೇಜ್ ಮೂವಿ ಅಂತೀನಿ. ಓನ್ಲಿ ರುಕ್ಮಿಣಿ ವಸಂತ್ ಹಾಗೆ ನಿಖಿಲ್ ಸಿದ್ಧಾರ್ಥ್ ನಡುವಿನ ಲವ್ ಸೀನ್ಸ್ಗಳಿಗೋಸ್ಕರ ಸಿನಿಮಾ ನೋಡ್ಬೋದು ಅಷ್ಟೇ. ಅಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಸೊ ದಟ್ಸ್ ಇಟ್ ಗೈಸ್. ನೀವಿನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.